ಅನ್ನೋದು ಹಲವರ ಕನಸಿನ ಯೋಜನೆ. ಹಾಗಾಗಿ ಎಲ್ಲಿ ಹೂಡಿಕೆ ಮಾಡಿದರೆ ಲಾಭ ಮತ್ತು ನಷ್ಟ ಎಂಬುದರ ತಿಳುವಳಿಕೆ ಮುಖ್ಯ. ಚಿನ್ನ ಕೇವಲ ಆಭರಣವಲ್ಲ, ಅದೊಂದು ಉತ್ತಮ ಹೂಡಿಕೆ ಕೂಡ. ಹಾಗಾದ್ರೆ ಚಿನ್ನವನ್ನ ಹೇಗೆಲ್ಲ ಖರೀದಿಸಬಹುದು ಎಂಬುದರ ಬಗ್ಗೆ ಚಿಕ್ಕ ಮಾಹಿತಿ ಇಲ್ಲಿದೆ. ಚಿನ್ನದ ಮೇಲೆ ಹೂಡಿಕೆ ಮಾಡುವ ಸುಲಭ ವಿಧಾನಗಳ ಕುರಿತ ಮಾಹಿತಿ ಇಲ್ಲಿದೆ. ಚಿನ್ನದ ರೇಟ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಎಲ್ಲರಿಗೂ ಸಾವಿರಾರು ರೂಪಾಯಿ ಕೊಟ್ಟು ಗ್ರಾಮ್ ಗಟ್ಟಲೆ ಖರೀದಿಸಲು ಸಾಧ್ಯವಿಲ್ಲ. ಆದ್ರೆ ನಿಮಗೆ ಗೊತ್ತಾ, ಕೇವಲ 100 ರೂಪಾಯಿಗಳಿಗೆ ನೀವು ಚಿನ್ನ ಖರೀದಿಸಬಹುದು. ಹೌದು, ಕಾಲ ಬದಲಾದಂತೆ ಬಂಗಾರ ಖರೀದಿ ಮಾಡುವ ಶೈಲಿಯೂ ಬದಲಾಗಿದೆ. ಕೇವಲ ಶ್ರೀಮಂತರ ಆಸ್ತಿಯಾಗಿದ್ದ ಹಳದಿ ಲೋಹ ಇಂದು ಎಲ್ಲ ಸಾಮಾನ್ಯ ಜನರಿಗೂ ಸುಲಭವಾಗಿ ಕೈಗೆಟುಕುವ ಹೂಡಿಕೆ ಆಸ್ತಿಯಾಗಿ ಮಾರ್ಪಟ್ಟಿದೆ. ಅದರಂತೆ ನೀವು ಅಂದುಕೊಂಡಂತೆ ಬರೀ ಫಿಸಿಕಲ್ ಚಿನ್ನ ಹಾಗೂ ಡಿಜಿಟಲ್ ಚಿನ್ನ ಮಾತ್ರವಲ್ಲ, ಈ ದೇಶದಲ್ಲಿ ಒಟ್ಟು 5 ರೀತಿಯಲ್ಲಿ ನೀವು ಚಿನ್ನವನ್ನ ಖರೀದಿಸಬಹುದು. ಅದರಲ್ಲಿ ಒಂದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋ ಹಾಗೆ ಫಿಸಿಕಲ್ ಚಿನ್ನ. ಸಾಮಾನ್ಯವಾಗಿ ಇದು ನಾಣ್ಯಗಳು, ಬಿಸ್ಕೆಟ್ಗಳು ಅಥವಾ ಆಭರಣಗಳ ರೂಪದಲ್ಲಿ ಚಿನ್ನವನ್ನ ಖರೀದಿಸುವ ಸಾಂಪ್ರದಾಯಿಕ ವಿಧಾನ. ಆಭರಣಗಳನ್ನ ಧರಿಸಲು ಬಳಸಬಹುದಾದ್ರೂ ಹೂಡಿಕೆಯ ದೃಷ್ಟಿಯಿಂದ ಇದು ಅಷ್ಟೊಂದು ಲಾಭದಾಯಕವಲ್ಲ. ಏಕೆಂದ್ರೆ ಮರು ಮಾರಾಟ ಮಾಡುವಾಗ ತಯಾರಿಕಾ ವೆಚ್ಚ ಮತ್ತು ವೇಸ್ಟೇಜ್ ಹಣ ನಷ್ಟವಾಗುತ್ತೆ. ನಾಣ್ಯ ಮತ್ತು ಬಿಸ್ಕೆಟ್ಗಳು ಹೂಡಿಕೆಗೆ ಭೌತಿಕ ಚಿನ್ನವನ್ನೇ ಖರೀದಿಸುವುದಾದ್ರೆ ಬ್ಯಾಂಕ್ಗಳು ಅಥವಾ ನೋಂದಾಯಿತ ಜ್ಯುವೆಲರ್ಸ್ಗಳಿಂದ 24 ಕ್ಯಾರೆಟ್ ಶುದ್ಧತೆಯ ನಾಣ್ಯಗಳನ್ನ ಖರೀದಿಸುವುದು ಉತ್ತಮ. ಬಜೆಟ್ ಕಮ್ಮಿ ಇದ್ದು ಗೋಲ್ಡ್ ಇನ್ವೆಸ್ಟ್ ಮಾಡ್ತೀನಿ ಅನ್ನೋರು ಕೇವಲ 100 ರೂಪಾಯಿಗೂ ಡಿಜಿಟಲ್ ಗೋಲ್ಡ್ ಹೂಡಿಕೆ ಮಾಡಬಹುದು. ತಕ್ಷಣವೇ ಮತ್ತು ಅತ್ಯಂತ ಕಡಿಮೆ ಬಜೆಟ್ನಲ್ಲಿ ಹೂಡಿಕೆ ಆರಂಭಿಸಲು ಡಿಜಿಟಲ್ ಚಿನ್ನ ಅತ್ಯಂತ ಜನಪ್ರಿಯ ಆಪ್ಷನ್. ವಿವಿಧ ಮೊಬೈಲ್ ಪೇಮೆಂಟ್ ಆ್ಯಪ್ಗಳು ಮತ್ತು ನಂಬಿಕಸ್ಥ ಜ್ಯುವೆಲರಿ ಪ್ಲಾಟ್ಫಾರ್ಮ್ಗಳ ಮೂಲಕ ನೀವು ಕೇವಲ 100 ರೂಪಾಯಿಗೂ ಅಪ್ಪಟ 24 ಕ್ಯಾರೆಟ್ ಚಿನ್ನವನ್ನ ಡಿಜಿಟಲ್ ರೂಪದಲ್ಲಿ ಕೊಳ್ಳಬಹುದು. ಈ ಚಿನ್ನವನ್ನ ಸುರಕ್ಷಿತ ಕಂಪನಿಗಳ ಲಾಕರ್ಸ್ನಲ್ಲಿ ಇಡಲಾಗುತ್ತೆ ಮತ್ತು ನಿಮಗೆ ಬೇಕಾದಾಗ ಹಣವಾಗಿ ಬದಲಾಯಿಸಿಕೊಳ್ಳಬಹುದು. ಹಾಗೆ ಮೂರನೇದಾಗಿ SGB ಸಾವರಿನ್ ಗೋಲ್ಡ್ ಬಾಂಡ್ಗಳು. ಇದು ಭಾರತ ಸರ್ಕಾರ ಮತ್ತು ರಿಸರ್ವ್ ಬ್ಯಾಂಕ್ ಜಂಟಿಯಾಗಿ ಹೊರಡಿಸುವ ಡಿಜಿಟಲ್ ಬಾಂಡ್ ಆಗಿದೆ. ಇದರಲ್ಲಿ ಚಿನ್ನ ಕಳವಾಗುವ ಭಯ ಇರೋದಿಲ್ಲ. ಚಿನ್ನದ ಬೆಲೆ ಏರಿಕೆಯ ಲಾಭದ ಜೊತೆಗೆ ವರ್ಷಕ್ಕೆ 2.5% ಸ್ಥಿರ ಬಡ್ಡಿ ಸಿಗುತ್ತದೆ. ಹಾಗೆ 8 ವರ್ಷಗಳ ಅವಧಿ ಮುಗಿದ ನಂತರ ಸಿಗುವ ಲಾಭಕ್ಕೆ ಯಾವುದೇ ಟ್ಯಾಕ್ಸ್ ಇರೋದಿಲ್ಲ. ಮತ್ತು ನಾಲ್ಕನೇದಾಗಿ ಗೋಲ್ಡ್ ETF ಮತ್ತು ಮ್ಯೂಚುವಲ್ ಫಂಡ್ಗಳು. ಷೇರು ಮಾರುಕಟ್ಟೆಯ ಮೂಲಕ ಚಿನ್ನದ ಮೇಲೆ ಹೂಡಿಕೆ ಮಾಡುವ ಅತ್ಯಾಧುನಿಕ ವಿಧಾನಗಳಿವು. ಇದಕ್ಕಾಗಿ ಡಿಮ್ಯಾಟ್ ಖಾತೆ ಅಗತ್ಯವಿರುತ್ತೆ. ನೀವು ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆಗೆ ಅನುಗುಣವಾಗಿ ಯೂನಿಟ್ಗಳನ್ನ ಖರೀದಿಸಬಹುದು ಮತ್ತು ಮಾರಾಟ ಮಾಡಬಹುದು. ಮ್ಯೂಚುವಲ್ ಫಂಡ್ಗಳ ಮೂಲಕ ಕೇವಲ 100 ಅಥವಾ 500 ರೂಪಾಯಿಯಿಂದಲೂ ಹೂಡಿಕೆಯನ್ನ ಆರಂಭಿಸಬಹುದು. ಕಳೆದ 1 ವರ್ಷದಲ್ಲಿ ಚಿನ್ನದ ಬೆಲೆ ದಾಖಲೆಯ ಏರಿಕೆ ಕಂಡು ಹೂಡಿಕೆದಾರರಿಗೆ ಬರೋಬ್ಬರಿ 35.3% ಲಾಭ ತಂದುಕೊಟ್ಟಿದೆ. ಆದರೆ ಇದೇ ಅವಧಿಯಲ್ಲಿ ಷೇರು ಮಾರುಕಟ್ಟೆಯಲ್ಲಿ ನಿಫ್ಟಿ 50 ಸೂಚ್ಯಾಂಕವು 5.4% ನಕಾರಾತ್ಮಕ ಆದಾಯ ನೀಡಿ ನಿರಾಸೆ ಕೂಡ ಮೂಡಿಸಿದೆ. ಹೀಗಾಗಿ ಎಲ್ಲಾ ಹಣವನ್ನ ಚಿನ್ನದಲ್ಲೇ ತೊಡಗಿಸಬೇಕೆ ಅಥವಾ ಷೇರುಗಳಲ್ಲಿ ಮುಂದುವರಿಯಬೇಕೆ ಎಂಬ ಪ್ರಶ್ನೆ ಮೂಡುವುದು ಸಹಜ. ಆದರೆ ನೇರವಾಗಿ ಹೇಳಬೇಕೆಂದರೆ ದೀರ್ಘಾವಧಿಯಲ್ಲಿ ಚಿನ್ನಕ್ಕಿಂತ ಷೇರು ಮಾರುಕಟ್ಟೆಯೇ ಅತಿ ಹೆಚ್ಚಿನ ಲಾಭವನ್ನ ನೀಡುತ್ತದೆ. ಆದರೆ ಷೇರು ಮಾರುಕಟ್ಟೆಯಲ್ಲಿ ನಷ್ಟದ ಅಪಾಯ ಹೆಚ್ಚಿರುತ್ತದೆ. ಚಿನ್ನದಲ್ಲಿ ಸುರಕ್ಷತೆ ಹೆಚ್ಚಿರುತ್ತದೆ. ಚಿನ್ನವು ದೀರ್ಘಾವಧಿಯಲ್ಲಿ ಸರಾಸರಿ ವರ್ಷಕ್ಕೆ 8% ರಿಂದ 10% ಲಾಭ ನೀಡುತ್ತೆ. ಇಲ್ಲಿ ಅಪಾಯ ತೀರಾ ಕಡಿಮೆ. ಚಿನ್ನದ ಬೆಲೆ ತಾತ್ಕಾಲಿಕವಾಗಿ ಇಳಿದರೂ ದೀರ್ಘಾವಧಿಯಲ್ಲಿ ಎಂದಿಗೂ ಶೂನ್ಯವಾಗುವುದಿಲ್ಲ. ಹಣ ಸುರಕ್ಷಿತವಾಗಿರಬೇಕು ಮತ್ತು ಸಾಧಾರಣ ಲಾಭ ಸಾಕು ಅನ್ನುವವರಿಗೆ ಷೇರು ಮಾರುಕಟ್ಟೆಗಿಂತ ಚಿನ್ನ ಸೂಕ್ತ. ಆದರೆ ನಿಮ್ಮ ಸಂಪೂರ್ಣ ಹಣವನ್ನ ಒಂದೇ ಕಡೆ ಹೂಡಿಕೆ ಮಾಡಬೇಡಿ. ಇದನ್ನ ವೈವಿಧ್ಯೀಕರಣ ಎನ್ನುತ್ತಾರೆ. ಅದರಂತೆ ನಿಮ್ಮ ಬಳಿ ಇರುವ ಒಟ್ಟು ಹೂಡಿಕೆ ಹಣದಲ್ಲಿ 70 ರಿಂದ 80% ಭಾಗವನ್ನ ಷೇರು ಮಾರುಕಟ್ಟೆ ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕಿ. ಇನ್ನುಳಿದ 10% ರಿಂದ 20% ಭಾಗವನ್ನ ಚಿನ್ನದಲ್ಲಿ, ಅದರಲ್ಲೂ ಡಿಜಿಟಲ್ ಗೋಲ್ಡ್ ಅಥವಾ ಸಾವರಿನ್ ಗೋಲ್ಡ್ ಬಾಂಡ್ ಹೂಡಿಕೆ ಮಾಡಿ. ಇದರಿಂದ ಮಾರುಕಟ್ಟೆ ಕುಸಿದಾಗಲೂ ಚಿನ್ನವು ನಿಮ್ಮನ್ನ ಆರ್ಥಿಕವಾಗಿ ರಕ್ಷಿಸುತ್ತದೆ.